ಮಂಡಿ ನೋವು ಹಿನ್ನೆಲೆ ಕಾರ್ಯಕ್ರಮಗಳು ರದ್ದಾಗಿದೆ. 2 ದಿನಗಳ ವಿಶ್ರಾಂತಿಗೆ ವೈದ್ಯರು ಸೂಚಿಸಿದ್ದಾರೆ. ಇವತ್ತು ಯಾವುದೇ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗವಹಿಸಲ್ಲ. ಮನೆಯಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ ಸಿದ್ದರಾಮಯ್ಯನವರಿಗೆ ತೀವ್ರ ರೀತಿಯಾದಂತಹ ಮಂಡಿ ನೋವು ಕಾಣಿಸಿಕೊಂಡಿದೆ. ಆ ಕಾರಣಕ್ಕಾಗಿ ಆಸ್ಪತ್ರೆಗೆ ಹೋಗಿದ್ರು, ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ರೆಸ್ಟ್ ಬೇಕು ಅಂತ ವೈದ್ಯರು ಹೇಳಿದ್ದಾರೆ. ಸದ್ಯಕ್ಕೆ ಓಡಾಡಕ್ಕೆ ಹೋಗಬೇಡಿ, ರೆಸ್ಟ್ ಮಾಡಿ ಅಂತ. ಈ ಕಾರಣಕ್ಕಾಗಿ 2 ದಿನ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಏನು ನಿಗದಿ ಆಗಿತ್ತೋ, ಮುಂಚಿತವಾಗಿ ನಿಗದಿ ಆಗಿತ್ತೋ ಆ ಕಾರ್ಯಕ್ರಮಗಳು ಕ್ಯಾನ್ಸಲ್ ಆಗ್ತಾ ಇದೆ. TP ಆಲ್ರೆಡಿ ಇರುತ್ತೆ. ಸೊ ಈ ಕಾರ್ಯಕ್ರಮ ಇಲ್ಲಿಗೆ ಹೋಗಬೇಕು, ಇವ್ರ ಜೊತೆಗೆ ಸಭೆ ಅಂತೆಲ್ಲ ಅದೆಲ್ಲವನ್ನ 2 ದಿನಗಳ ಮಟ್ಟಿಗೆ ಏನೇನು ಫಿಕ್ಸ್ ಆಗಿತ್ತೋ ಅದೆಲ್ಲವನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ವೈದ್ಯರ ಸಲಹೆ ಮೇರೆಗೆ ಮನೆಯಲ್ಲಿಗೆ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ. ಅತಿಯಾದಂಥ ಮಂಡಿ ನೋವು ಕಾಣಿಸ್ಕೊಂಡಿತ್ತು ಸಿಎಂ ಸಿದ್ದರಾಮಯ್ಯನವರಿಗೆ. ಈ ಕಾರಣಕ್ಕಾಗಿ ಆಸ್ಪತ್ರೆಗೆ ತೆರಳಿದ್ರು, ಟ್ರೀಟ್ಮೆಂಟನ್ನು ಕೂಡ ಪಡ್ಕೊಂಡಿದ್ದಾರೆ. ಆದರೆ ವಿಶ್ರಾಂತಿಯ ಅಗತ್ಯತೆ ಇದೆ ಅನ್ನೋದನ್ನು ವೈದ್ಯರು ಕೂಡ ಹೇಳಿದ್ದಾರೆ. 2 ದಿನ ಓಡಾಡೋದು ಬೇಡ, ರೆಸ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ಈ ಕಾರಣಕ್ಕಾಗಿ ಇದೀಗ ಮುಂಚಿತವಾಗಿ ಏನು ಎಲ್ಲವೂ ಕೂಡ ಪ್ಲ್ಯಾನ್ ಆಗಿತ್ತೋ ಅಥವಾ ರೆಡಿ ಆಗಿತ್ತು, ಮೀಟಿಂಗ್ಗಳಾಗಿರ್ಬೋದು ಅಥವಾ ಭೇಟಿಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಅದೆಲ್ಲವನ್ನೂ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಇತ್ತೀಚೆಗೆ ಸಿದ್ದರಾಮಯ್ಯನವರಿಗೆ ತೀರಾ ಮಂಡಿ ನೋವು ಕಾಣಿಸ್ಕೊಂಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆಯೇ ನೋವು ತಡೆಯಲಾರದೆ ಕೊನೆಗೆ ಆಸ್ಪತ್ರೆಗೂ ಕೂಡ ಹೋಗಿದ್ದು, ವೈದ್ಯರಿಗೆ ತೋರಿಸಿದ್ರು. ವೈದ್ಯರು ಕೂಡ ಒಂದಷ್ಟು ಟ್ರೀಟ್ಮೆಂಟನ್ನು ಮಾಡಿದ್ದಾರೆ. ಜೊತೆಗೆ ರೆಸ್ಟ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. CM ಆದಮೇಲೆ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ರು. ಆ ಮೀಟಿಂಗು ಈ ಮೀಟಿಂಗು ನಿರಂತರವಾದಂಥ ಕೆಲಸ ಕಾರ್ಯಗಳ ಒತ್ತಡ ಇತ್ತು. ಆದರೆ ರೆಸ್ಟ್ನ ಅವಶ್ಯಕತೆ ಇದೆ. 2 ದಿನದ ಮಟ್ಟಿಗಾದರೂ ನೀವು ವಿಶ್ರಾಂತಿ ಮಾಡಲೇಬೇಕು ಅಂತ ವೈದ್ಯರು ಕೂಡ ಸೂಚನೆಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಏನು ಕಾರ್ಯಕ್ರಮಗಳು ಆಯೋಜನೆ ಆಗಿದ್ವೋ ಮುಂಚಿತವಾಗಿ, ಸುಮಾರು 1-2 ತಿಂಗಳು ಮುಂಚಿತವಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳಂತೂ ಆಲ್ರೆಡಿ ಬುಕ್ ಆಗಿಬಿಟ್ಟಿರುತ್ತೆ. ಅಂದರೆ ಅದು ಯಾವುದಾದ್ರೂ ಪ್ರವಾಸ ಆಗಿರ್ಬೋದು ಅಥವಾ ಸಭೆ ಸಮಾರಂಭಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.